ರೇಣುಕಾಸ್ವಾಮಿ ಮೇಲೆ ಕೆಡಿ ಗ್ಯಾಂಗ್ನಿಂದ ಕ್ರೌರ್ಯ ಮಾಡಿದ್ದಾರೆ. ಅಂದು ದರ್ಶನ್ ಆಡಿದ ಮಾತೆ ಇಂದು ಅವರಿಗೆ ಉರುಳಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಕೆಡಿ ಗ್ಯಾಂಗ್ ಕ್ರೌರ್ಯ ಮೆರೆದಿದ್ದಾರೆ. ಅಂದು ದರ್ಶನ್ ಆಡಿದ ಒಂದು ಮಾತೆ ಇವತ್ತು ಅವರಿಗೆ ಉರುಳಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಏನ್ ಮಾತಾಡಿದ್ರು? ನಾನೇನು ಕೊಲೆ ಮಾಡಿದ್ದೀನ ಅಂತ ನಟ ದರ್ಶನ್ ಹೇಳಿದ್ದ. ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ತೇನೆ ಹೋಗ್ರಿ ಅಂತ ಆವಾಜ್ ಕೂಡ ಹಾಕಿದ್ದ ಆ ಮಹಿಳೆಗೆ. ಪೊಲೀಸರಿಗೆ ಆವಾಜ್ ಹಾಕಿದ ಆರೋಪಿ ದರ್ಶನ್. ಸಿನಿಮಾ ಸ್ಟೈಲ್ ನಲ್ಲಿ ಆವಾಜ್ ಹಾಕಿದ್ದ ನಟ ದರ್ಶನ್. ನಾನೇನ್ ಕೊಲೆ ಮಾಡಿದ್ದೀನ, ಕೊಲೆ ಮಾಡಿದ್ರೆ ಜೈಲ್ಗೆ ಹೋಗ್ತೀನಿ ಹೋಗ್ರಿ ಅಂತ ಆವಾಜ್ ಹಾಕಿದ್ದ. ನಾಯಿ ಕಚ್ಚಿದ ಪ್ರಕರಣಕ್ಕೆ ಮಹಿಳೆ ದೂರನ್ನ ನೀಡಿದ್ಲು. ಪಕ್ಕದ ಮನೆಯ ಮಹಿಳೆಯ ಮೇಲೆ ಹಲ್ಲೆ ಮಾಡಿತ್ತು ದರ್ಶನ್ ಸಾಕಿದಂತಹ ನಾಯಿ. ಪ್ರಕರಣ ಸಂಬಂಧ ನೋಟಿಸ್ ನೀಡಲು ಖಾಕಿ ಪಡೆ ದರ್ಶನ್ ಮನೆಗೆ ಹೋಗಿತ್ತು. ಆರ್ಆರ್ ನಗರ ಪೊಲೀಸರ ಎದುರು ದಾಸ ದರ್ಶನ್ ಆವಾಜ್ ಹಾಕಿದ್ದ. ರೇಣುಕಾಸ್ವಾಮಿ ಮೇಲೆ ಕೆಡಿ ಗ್ಯಾಂಗ್ ಕ್ರೌರ್ಯ ಮೆರೆದಿತ್ತು. ಅಂದು ದರ್ಶನ್ ಆಡಿದ್ರಲ್ಲ ಒಂದು ಮಾತು, ಅದೇ ಇವತ್ತು ಅವರಿಗೆ ಉರುಳಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನಾನೇನ್ ಕೊಲೆ ಮಾಡಿದ್ದೀನಿ ಅಂದ್ರಿ, ನಾನು ಕೊಲೆ ಮಾಡಿದ್ರೆ ಜೈಲ್ಗೆ ಹೋಗ್ತೀನಿ, ನಿಮ್ಗೆ ಯಾಕ್ರಿ ಅದೆಲ್ಲ ಬೇಕು, ಹೋಗ್ರಿ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದ. ಈಗ ಕೊಲೆ ಮಾಡಿ ಜೈಲಲ್ಲೇ ಇದ್ದಾನೆ. ಪೊಲೀಸರಿಗೆ ಅಂದು ಆವಾಜ್ ಹಾಕಿದ ಆರೋಪಿ ದರ್ಶನ್, ಅದು ಕೂಡ ಯಾವ ರೀತಿ ಸಿನಿಮಾ ಸ್ಟೈಲ್ ನಲ್ಲಿ ನಾನು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀನಿ, ನಾನೊಬ್ಬ ಹೀರೋ ಅನ್ನೋದಿರುತ್ತಲ್ಲ ಒಳಗಡೆ ಒಂದು ಅಹಂ, ಆ ಅಹಂ ದುರಾಂಕಾರ ಏನಿದೆ ಇದರಿಂದ ಆವಾಜ್ ಹಾಕಿದ್ದ ಪೊಲೀಸರಿಗೆ. ನಾನೇನ್ ಕೊಲೆ ಮಾಡಿಲ್ಲ ಸ್ವಾಮಿ, ನಾಯಿ ಕಚ್ಚಿದ್ರೆ ನಾನೇನ್ ಮಾಡ್ಲಿ, ನಾಯಿಗೆ ನಾನು ಹೋಗಿ ಕಚ್ಚು ಅಂತ ಹೇಳಿದ್ನ, ನಾಯಿ ಮೇಲೆ ಹಾಕೊಳ್ಳಿ ಪ್ರಕರಣ, ನನಗೆ ಯಾಕೆ ಹೇಳ್ತೀರಾ, ನನ್ನ ಮೇಲೆ ಯಾಕೆ ದೂರು ದಾಖಲು ಮಾಡ್ತೀರಾ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದ. ಆದ್ರೆ ಇದೀಗ ಆ ಒಂದು ಮಾತೆ ದರ್ಶನ್ಗೆ ಉರುಳಾದಂತೆ ಕಾಣ್ತಾ ಇದೆ.